ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ನಿಮ್ಮ ಪರೀಕ್ಷೆಗಳಲ್ಲಿ ಯಾವೆಲ್ಲ ಗ್ರಾಮರ್ ಟಾಪಿಕ್ಸ್ ಬಗ್ಗೆ ಕ್ವೆಶನ್ಸ್ಗಳನ್ನು ಕೇಳ್ತಾರೋ ಮತ್ತು ಯಾವೆಲ್ಲ ಟಾಪಿಕ್ಸ್ಗಳನ್ನು ನೀವು ಸುಲಭವಾಗಿ ಎಕ್ಸಾಮಲ್ಲಿ ಸಾಲ್ವ್ ಮಾಡಬಹುದು ಅನ್ನಲಿಕ್ಕೆ ಕೆಲವೊಂದಿಷ್ಟು ಕ್ಲೂಗಳನ್ನು ಈ ವಿಡಿಯೋದಲ್ಲಿ ಕಲಿತಾ ಹೋಗೋಣ ವಿದ್ಯಾರ್ಥಿಗಳೇ. ಇಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ, ಡೂ ಆ್ಯಸ್ ಡೈರೆಕ್ಟೆಡ್ ಅಂತಹ ಒಂದು ಪಾರ್ಟನ್ನು ನಿಮಗೆ ಕೊಟ್ಟಿರ್ತಾರೆ. ಥರ್ಡ್ ಮೇನ್ ಕ್ವೆಶನ್ನಲ್ಲಿ ಈ ಒಂದು ಪ್ರಶ್ನೆ ಬಂದಿರುತ್ತೆ. ಸುಮಾರು 12 ಪ್ರಶ್ನೆಗಳು ಇಲ್ಲಿ ಬರ್ತವೆ. 12 ಅಂಕಗಳನ್ನು ನೀವು ಇಲ್ಲಿ ಗಳಿಸಬಹುದಾಗಿರುತ್ತೆ. ಸೊ ಈ ಒಂದು ಡೂ ಆ್ಯಸ್ ಡೈರೆಕ್ಟೆಡ್ ಟಾಪಿಕಲ್ಲಿ ಬರತಕ್ಕಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ಅದರಲ್ಲಿ ಮೊದಲನೇ ಪ್ರಶ್ನೆಯನ್ನು ಗಮನಿಸಿ. ರೀಡ್ ದ ಫಾಲೋಯಿಂಗ್ ಕಾನ್ವರ್ಜೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತ ಕೊಡಲಾಗಿದೆ. ಸೊ ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ಗೆ ನೀವು ಏನು ಮಾಡಬೇಕಾಗುತ್ತೆ, ಏನು ಅಂಡರ್ಲೈನ್ ಮಾಡಿರ್ತಾರೋ ಇಲ್ಲಿ ಗಮನಿಸಬಹುದು. ನೀವು ಯಾವುದೋ ಒಂದು ಸೆಂಟೆನ್ಸ್ಗೆ ಈ ರೀತಿ ಅಂಡರ್ಲೈನ್ ಮಾಡಿರ್ತಾರೆ. ಸೊ ಅದನ್ನು ನೀವು ರಿಪೋರ್ಟೆಡ್ ಸ್ಪೀಚಲ್ಲಿ ಬರಿಬೇಕಾಗುತ್ತೆ. ಸೊ ಈಗ ನೋಡಿ, ಈ ಸೆಂಟೆನ್ಸನ್ನು ಯಾವ ರೀತಿ ನಾವು ರಿಪೋರ್ಟೆಡ್ ಸ್ಪೀಚ್ಗೆ ಬರಿಬಹುದು ಅಂತ. ಮೊದಲನೇದಾಗಿ ಗಮನಿಸಿ, ಸುರೇಶ್ ಇಲ್ಲಿ ಈ ಒಂದು ಸೆಂಟೆನ್ಸನ್ನು ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಐ ಅಂತಕ್ಕಂತಹ ಒಂದು ಪ್ರನೌನನ್ನು ನಾವು ಹಿ ಅಂತೇಳಿ ಚೇಂಜ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಮತ್ತು ಆ್ಯಮ್ ಇರೋದನ್ನು ವಾಸ್ ಅಂತೇಳಿ ಚೇಂಜ್ ಮಾಡಬೇಕಾಗುತ್ತೆ. ಪ್ಲ್ಯಾನಿಂಗ್ ಟು ಗೋ ಟು ಮೈ, ನೋಡಿ ಮೈ ಇರ್ತಕ್ಕಂಥದ್ದನ್ನು ಹೀಸ್ ಅಂತೇಳಿ ಚೇಂಜ್ ಮಾಡಬೇಕಾಗುತ್ತೆ. ಸೊ ಈ ಮೂರನ್ನು ಚೇಂಜ್ ಮಾಡಿಕೊಂಡು ನಾವು ಸೆಂಟೆನ್ಸನ್ನು ಬರಿಬೇಕು. ಈಗ ನೋಡಿ, ಸುರೇಶ್ ಟೋಲ್ಡ್ ಜೈನ್ ದಟ್ ಅಂತ ಆಲ್ರೆಡಿ ಅಲ್ಲೇ ಕೊಡಲಾಗಿದೆ. ಸೊ ಐ ಇರೋದನ್ನು ಹಿ ಅಂತ ನಾವು ಬರಿತೇವೆ. ಆ್ಯಮ್ ಇರೋದನ್ನು ವಾಸ್ ಅಂತೇಳಿ ಬರಿತೇವೆ. ಹಿ ವಾಸ್ ಆಯಿತು. ಇನ್ನು ಪ್ಲ್ಯಾನಿಂಗ್ ಇರೋದನ್ನು ಆ್ಯಸ್ ಇಟ್ ಈಸ್ ಪ್ಲ್ಯಾನಿಂಗ್ ಅಂತಲೇ ಬರಿತೇವೆ. ಟು ಗೋ ಟು ಮೈ ಇರೋದನ್ನು ಹಿಸ್ ಅಂತೇಳಿ ಬರಿಬೇಕು. ನೇಟಿವ್ ಪ್ಲೇಸನ್ನು ಆ್ಯಸ್ ಇಟ್ ಈಸ್ ಬರಿತೇವೆ, ನೇಟಿವ್ ಪ್ಲೇಸ್. ಸೊ ಈ ರೀತಿ ನೀವು ಏನೆಲ್ಲ ಬದಲಾವಣೆ ಮಾಡಬೇಕು ನೋಡಿ, ಪ್ರನೌನ್ಗಳನ್ನು ಚೇಂಜ್ ಮಾಡಬೇಕಾಗತ್ತೆ ಮತ್ತು ಹೆಲ್ಪಿಂಗ್ ವರ್ಬನ್ನು ಚೇಂಜ್ ಮಾಡಬೇಕಾಗತ್ತೆ. ಈ ರೂಲ್ಸ್ಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಇನ್ನು ಸೆಕೆಂಡ್ ಒಂದು ನೋಡಿ, ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಇದೆ. ದ ಪೀಪಲ್ ಚಿಯರ್ಡ್ ದ ಕಿಂಗ್ ಅಂತಕ್ಕಂತಹ ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸಲ್ಲಿ ಬರಿಬೇಕು. ಕೊಟ್ಟಿರೋ ಸೆಂಟೆನ್ಸನ್ನು ಮೊದಲನೇದಾಗಿ ದ ಪೀಪಲ್ ಇದೊಂದು ಸಬ್ಜೆಕ್ಟ್ ಆಗಿದೆ, ಚಿಯರ್ಡ್ ಅಂತಕ್ಕಂಥದ್ದು ವರ್ಬ್ ಆಗಿದೆ, ದ ಕಿಂಗ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ. ಈ ರೀತಿ ಸೆಂಟೆನ್ಸನ್ನು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಆಗಿ ಡಿವೈಡ್ ಮಾಡ್ಕೊಂಡ ನಂತರದಲ್ಲಿ ಪ್ಯಾಸಿವ್ ವಾಯ್ಸಲ್ಲಿ ಯಾವಾಗಲೂ ಕೂಡ ಆಬ್ಜೆಕ್ಟನ್ನು ಸ್ಟಾರ್ಟಿಂಗಲ್ಲಿ ಬರ್ಕೊಳ್ತೇವೆ, ದ ಕಿಂಗನ್ನು ಸ್ಟಾರ್ಟಿಂಗಲ್ಲಿ ಬರ್ಕೊಳ್ತೇವೆ. ನೋಡಿ ವಿದ್ಯಾರ್ಥಿಗಳೇ, ಈ ಆಬ್ಜೆಕ್ಟನ್ನು ಬರೆದುಕೊಂಡ ನಂತರದಲ್ಲಿ ಅಂದರೆ ಸಬ್ಜೆಕ್ಟ್ ಸ್ಥಾನದಲ್ಲಿ ಬರ್ತಾ ಇದೆ. ಒಂದು ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ಬೇಕು ಸೂಟೇಬಲ್ ಆಗಿರೋದನ್ನು. ಈಗ ನೋಡಿ, ದ ಕಿಂಗ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿದೆ. ಕೊಟ್ಟಿರೋ ಸೆಂಟೆನ್ಸ್ ಚಿಯರ್ಡ್ ಅಂತಕ್ಕಂಥದ್ದನ್ನು ಗಮನಿಸಿದರೆ ಗೊತ್ತಾಗುತ್ತೆ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇದೆ ಅಂತಕ್ಕಂಥದ್ದು. ಸೊ ಈಗ ಹೆಲ್ಪಿಂಗ್ ವರ್ಬ್ ಯಾವ್ದು ಬರಬೇಕು ಅಂದರೆ ವಾಸ್ ಅಂತಕ್ಕಂಥದ್ದು ಬರಬೇಕಾಗುತ್ತೆ. ದ ಕಿಂಗ್ ವಾಸ್ ಅಂತ ಆಯಿತು. ಈಗ ವರ್ಬ್ ಏನು ಕೊಟ್ಟಿರ್ತಾರೋ ಅಂದರೆ ಇಲ್ಲಿ ಚಿಯರ್ಡ್ ಏನು ಕೊಟ್ಟಿದ್ದಾರೋ ಇದರ V3 ಫಾರ್ಮನ್ನು ಬರಿಬೇಕಾಗುತ್ತೆ. ಚಿಯರ್ಡ್ ಅಂತಕ್ಕಂಥದ್ದರ V3 ಫಾರ್ಮ್ ಚಿಯರ್ಡ್ ಅಂತಲೇ ಆಗುತ್ತೆ. ದ ಕಿಂಗ್ ವಾಸ್ ಚಿಯರ್ಡ್ ಆಯಿತು. ಇನ್ನು ಬೈ ಪ್ರಿಪೋಸಿಷನನ್ನು ಬರೆದುಕೊಂಡು ಸ್ಟಾರ್ಟಿಂಗಲ್ಲಿದ್ದಂತಹ ದ ಪೀಪಲ್ ಸಬ್ಜೆಕ್ಟ್ ಏನಿತ್ತೋ ಅದನ್ನು ಆಬ್ಜೆಕ್ಟ್ ಸ್ಥಾನದಲ್ಲಿ ಬರಿಬೇಕು, ದ ಪೀಪಲ್ ಅಂಥೇಳಿ. ಸೊ ನೋಡಿ, ದ ಕಿಂಗ್ ವಾಸ್ ಚಿಯರ್ಡ್ ಬೈ ದ ಪೀಪಲ್ ಅಂಥೇಳಿ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಸಿಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಥರ್ಡ್ ಪ್ರಶ್ನೆ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸೂಟಬಲ್ ಲಿಂಕರ್ ಅಂತ ಕೊಡಲಾಗಿದೆ. ಶುಡ್ ವಿ ಗೋ ಟು ಹುಬ್ಳಿ ಬೈ ಟ್ರೈನ್ ಡ್ಯಾಶ್ ಬಸ್ ಅಂತ ಇದೆ. ನೋಡಿ, ಇಲ್ಲಿ ಪರ್ಫೆಕ್ಟಾಗಿ ಯಾವ ಒಂದು ಲಿಂಕರನ್ನು ಬಳಸ್ಬೋದು ಅಂದರೆ ಆರ್ ಅಂತಕ್ಕಂತಹ ಒಂದು ಲಿಂಕರನ್ನು ನಾವು ಇಲ್ಲಿ ಬಳಸ್ಕೋಬಹುದು ವಿದ್ಯಾರ್ಥಿಗಳೇ. ಇನ್ನು ಫೋರ್ತ್ ಒನ್ ತುಂಬ ಸಿಂಪಲ್ ಆಗಿರತಕ್ಕಂತಹ ಒಂದು ಪ್ರಶ್ನೆ ಇದಾಗಿದೆ ವಿದ್ಯಾರ್ಥಿಗಳೇ. ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲೋಕೇಟಿವ್ ವರ್ಡ್ ಇನ್ ಕಾಲಮ್ ಬಿ ಅಂತ ಕೊಡಲಾಗಿದೆ. ಸೊ ಇಲ್ಲಿ ಕಾಲಮ್ ಎ ಮತ್ತು ಕಾಲಮ್ ಬಿಗಳನ್ನು ಗಮನಿಸ್ತೀರಾ. ಇಲ್ಲಿ ಹ್ಯಾಂಡ್ ಅಂತಕ್ಕಂತಹ ವರ್ಡ್ ಏನಿದೆನೋ ಇದಕ್ಕೆ ಸೂಟೇಬಲ್ ಆಗಿರ್ತಕ್ಕಂತಹ ಒಂದು ಕಾಲೋಕೇಟಿವ್ ವರ್ಡನ್ನು ಇಲ್ಲೇನು ಮ್ಯಾನ್, ಆರ್ಮ್, ಬ್ಯಾಗ್ ಮತ್ತು ರಿಸ್ಟ್ ಅಂತ ಕೊಟ್ಟಿದ್ದಾರೋ ಇವುಗಳಲ್ಲಿ ನೀವು ಕಂಡುಹಿಡಿಬೇಕು. ಇವುಗಳನ್ನು ನೀವು ಸುಲಭವಾಗಿ ಯಾವ ರೀತಿ ಮಾಡ್ಬೋದು ಅಂದರೆ ಒಂದೊಂದೇ ಪದವನ್ನು ರೀಡ್ ಮಾಡ್ತಾ ಹೋಗಿ. ಹ್ಯಾಂಡ್ ಮ್ಯಾನ್ ಸೂಟೇಬಲ್ ಆಗೋದಿಲ್ಲ, ಹ್ಯಾಂಡ್ ಆರ್ಮ್ ಸೂಟೇಬಲ್ ಆಗೋದಿಲ್ಲ, ಹ್ಯಾಂಡ್ ಬ್ಯಾಗ್ ಅಂತೇಳಿ ನೀವೆಲ್ಲರೂ ಕೂಡ ಯೂಸ್ ಮಾಡ್ತಾ ಇರ್ತೀರ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಕಾಲೋಕೇಶನ್ ಯಾವುದಪ್ಪ ಅಂದರೆ ಹ್ಯಾಂಡ್ ಬ್ಯಾಗ್ ಅಂತೇಳಿ. ಸೊ ನೀವು ಎಕ್ಸಾಮಲ್ಲಿ ಹ್ಯಾಂಡ್ ಬ್ಯಾಗ್ ಅಂತೇಳಿ ಬರಿಬೇಕು ವಿದ್ಯಾರ್ಥಿಗಳೇ. ಫಿಫ್ತ್ ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಸೊ ಪ್ರಿಪೋಸಿಷನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇರುತ್ತೆ. ಸುಮಿತ್ ಲಿವ್ಡ್ ಇನ್ ಡೆಲ್ಲಿ ಡ್ಯಾಶ್ 3 years.
ಗಮನಿಸಬಹುದು ವಿದ್ಯಾರ್ಥಿಗಳೇ, 3 ವರ್ಷಗಳ ಕಾಲ ನಮಗೆ ಸ್ಟಾರ್ಟಿಂಗ್ ಯಾವುದು ಮತ್ತು ಎಂಡ್ ಯಾವುದು ಅಂತಕ್ಕಂಥದ್ದು ತಿಳಿದಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಫಾರ್ ಅಂತಕ್ಕಂತಹ ಒಂದು ಪ್ರಿಪೊಸಿಷನ್ನ ಯೂಸ್ ಮಾಡ್ತೇವೆ. ಸುಮಿತ್ ಲಿವ್ಡ್ ಇನ್ ಡೆಲ್ಲಿ ಫಾರ್ 3 years. ಇನ್ನು 6th ಕ್ವೆಶ್ಚನ್ ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 syllables? 2 ಸಿಲೆಬಲ್ಗಳನ್ನು ಒಳಗೊಂಡಿರ್ತಕ್ಕಂತಹ ಪದವನ್ನು ನಾವು ಕಂಡುಹಿಡಬೇಕಾಗುತ್ತೆ. ಸ್ಟೀಲ್ ನೋಡಿ, ಗಮನಿಸಿ ವಿದ್ಯಾರ್ಥಿಗಳೇ, ಇದನ್ನು ನಾವು ಕನ್ನಡದಲ್ಲೇ ಬರ್ಕೊಂಡ್ರೂ ಕೂಡ ಈಸಿಯಾಗಿ ಕಂಡುಹಿಡಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಮನಸ್ಸಲ್ಲೇ ನೀವು ಇದನ್ನು ಇಮ್ಯಾಜಿನೇಷನ್ ಮಾಡ್ಕೋಬೋದು. ನೋಡಿ, ಓವೆಲ್ಲಿಂದ ಎಂಡ್ ಆಗಿರ್ತಕ್ಕಂತಹ ಲೆಟರ್ಸ್ ಎಷ್ಟಿರ್ತವೋ ಅದರ ಮೇಲೆ ನಾವು ಸಿಲೆಬಲನ್ನು ಕಂಡುಹಿಡಿತೇವೆ. ಇಲ್ಲಿ ನೋಡಿ, ಸ್ಟೀ ಅಂತಕ್ಕಂಥದ್ದು 1 ಸಿಲೆಬಲ್ ಇಲ್ಲಿ ಬರ್ತಾ ಇದೆ. ಇನ್ನೆಲ್ ಅಂತಕ್ಕಂಥದ್ದು ಏನಿದೆನೋ ಇದು ಕಾನ್ಸನೆಂಟ್ ಅಥವಾ ವ್ಯಂಜನಾಕ್ಷರ ಆಗಿರುತ್ತೆ. ಸೊ ಇಲ್ಲಿ ಓವೆಲಿಂದ ಎಂಡ್ ಆಗಿರ್ತಕ್ಕಂಥದ್ದು ಸ್ಟೀ ಅಲ್ವಾ, ಸೊ ಒಂದೇ ಒಂದು ಸಿಲೆಬಲ್ ಅಂತೇಳಿ ನಾವು ತಿಳ್ಕೊಬೇಕು. ಇನ್ನು ಕ್ಲೀನು ಕೂಡ ಅಷ್ಟೇ ನೋಡಿ, ಕ್ಲೀ ಅಂತ ಯೂಸ್ ಮಾಡ್ತೇವೆ. ಕ್ಲೀ ಅನ್ನೋ ಒಂದೇ ಒಂದು ಸಿಲೆಬಲ್ ಇಲ್ಲಿ ಸಿಗ್ತಾ ಇದೆ. ಇನ್ನು ಫಿಲ್ಮ್ ಅಂತಕ್ಕಂಥದ್ದನ್ನು ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲೂ ಅಷ್ಟೇ ಫಿಲ್ಮ್ ನೋಡಿ, ಇದು ವ್ಯಂಜನದಿಂದ ಎಂಡ್ ಆಗ್ತಾ ಇರೋದ್ರಿಂದ ಇದನ್ನು ಕನ್ಸಿಡರ್ ಮಾಡಬಾರ್ದು. ಸೊ ಫಿ ಅಂತಕ್ಕಂಥದ್ದು ಒಂದೇ ಒಂದು ಸಿಲೆಬಲ್ ಆಗುತ್ತೆ. ಇನ್ನು ಫೀಚರ್ ಗಮನಿಸಿ ವಿದ್ಯಾರ್ಥಿಗಳೇ, ಫೀಚರ್ ನೋಡಿ, ಅಂತಕ್ಕಂಥದ್ದು ವ್ಯಂಜನಾಕ್ಷರ. ಸೊ ಇದನ್ನು ನಾವು ಬಿಡ್ತೇವೆ. ಫಿ ಮತ್ತು ಚ 2 ಸಿಲೆಬಲ್ಗಳು ಇಲ್ಲಿ ನಮಗೆ ಸಿಗ್ತವೆ. ಸೊ ಈ ರೀತಿ ನೀವು ಸುಲಭವಾಗಿ ಕನ್ನಡದಲ್ಲಿ ಕೌಂಟ್ ಮಾಡಿಕೊಂಡು ನಿಮ್ಮ ಎಕ್ಸಾಮಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರವನ್ನು ಕಂಡುಹಿಡಿದು ಬರೀಬಹುದು. 7th ಕ್ವೆಶ್ಚನ್ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತೇಳಿ ಒಂದು ಪ್ರಶ್ನೆ ಇದೆ. ಸೊ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದಾಗಿರುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಗಮನಿಸಬಹುದು ಸೆಂಟೆನ್ಸನ್ನು, ದ ಅರ್ತ್ ಮೂವ್ಸ್ ರೌಂಡ್ ಡ್ಯಾಶ್ ಸನ್ ಅಂತ ಇದೆ. ವಿದ್ಯಾರ್ಥಿಗಳೇ ನೋಡಿ, ಈ ರೀತಿ ಆರ್ಟಿಕಲ್ಸನ್ನು ನೀವು ಫಿಲ್ ಮಾಡಬೇಕಾದ್ರೆ ಬ್ಲ್ಯಾಂಕ್ ಆದಮೇಲೆ ಇರತಕ್ಕಂತಹ ವರ್ಡನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಡ್ಯಾಶ್ ಆದಮೇಲೆ ಸನ್ ಅಂತಕ್ಕಂಥದ್ದಿದೆ, ನಿಮಗೆಲ್ಲ ತಿಳಿದಿದೆ. ಸನ್ ಅಂತಕ್ಕಂಥದ್ದು ಒಂದು ಯೂನಿಕ್ ಆಗಿರ್ತಕ್ಕಂತಹ ಥಿಂಗ್ ಆಗಿದೆ. ಅಂದರೆ ಇಡೀ ಯೂನಿವರ್ಸಲ್ಲಿ ನಾವು ಸನ್ ಅಂದ್ಬಿಟ್ರೆ ಯಾರು ಅಂತ ನಮಗೆ ಎಲ್ರಿಗೂ ಅರ್ಥ ಆಗುತ್ತೆ. ಸನ್ ಇರ್ಬೋದು, ಮೂನ್ ಇರ್ಬೋದು. ಸೊ ಈ ರೀತಿಯ ಒಂದು ಆಕಾಶಕಾಯಿಗಳ ಬಗ್ಗೆ ನಮಗೆಲ್ರಿಗೂ ಕೂಡ ಆಲ್ರೆಡಿ ಗೊತ್ತಿರುತ್ತೆ. ಸೊ ಯಾವಾಗಾದರೂ ಸನ್ ಅಂತಕ್ಕಂತಹ ಪದ ಬಂದರೆ ಅದರ ಹಿಂದ್ಗಡೆ ನಾವು ಡೆಫಿನಿಟ್ ಆರ್ಟಿಕಲ್ ದ ಅನ್ನೇ ಯೂಸ್ ಮಾಡಬೇಕು. ನೆನಪಿಟ್ಕೊಳ್ಳಿ, ದ ಸನ್, ದ ಮೂನ್ ಈ ರೀತಿ ಯೂಸ್ ಮಾಡ್ತೇವೆ. ಅದ್ರ ಜೊತೆಗೆ ನೋಡಿ, ದಿಕ್ಕುಗಳಿರ್ತಾವಲ್ವ, ಈಸ್ಟ್, ವೆಸ್ಟ್, ಸೌತ್, ನಾರ್ತ್, ಆವಾಗಲೂ ಕೂಡ ಅದರ ಹಿಂದ್ಗಡೆ ನಾವು ಡೆಫಿನಿಟ್ ಆರ್ಟಿಕಲ್ ದ ಅನ್ನೇ ಯೂಸ್ ಮಾಡ್ತೇವೆ. ಮತ್ತು ಯಾವುದಾದ್ರೂ ಮೌಂಟೇನ್ ಸೀರೀಸ್ ಬಂದರೆ, ಫಾರ್ ಎಕ್ಸಾಂಪಲ್ ಹಿಮಾಲಯ ಅಂತ ಹೇಳ್ತೇವಲ್ವ, ಅಥವಾ ಅರಾವಳಿ ಅಂತ ಹೇಳ್ತೇವೆ. ಸೊ ಇವುಗಳು ಬಂದಾಗಲೂ ಕೂಡ ನಾವೇನು ಮಾಡ್ತೇವೆ, ಡೆಫಿನಿಟ್ ಆರ್ಟಿಕಲ್ ದ ಅನ್ನೇ ಯೂಸ್ ಮಾಡ್ತೇವೆ. ಮತ್ತು ಸಮುದ್ರಗಳ ಹೆಸರು ಬಂದರೆ, ಸಾಗರಗಳ ಹೆಸರು ಬಂದರೆ, ರಿವರ್ಗಳ ಹೆಸರು ಬಂದರೆ ಆಗಲೂ ಕೂಡ ನಾವು ಡೆಫಿನಿಟ್ ಆರ್ಟಿಕಲ್ ದ ಅನ್ನೇ ಯೂಸ್ ಮಾಡಬೇಕು. ಅದ್ರ ಜೊತೆಗೆ ಸೂಪರ್ಲೇಟಿವ್ ಡಿಗ್ರಿಯನ್ನು ನಾವೇನಾದರೂ ಯೂಸ್ ಮಾಡ್ತಾ ಇದ್ರೆ ಅಡ್ಜೆಕ್ಟಿವನ್ನು, ಅದರ ಹಿಂದ್ಗಡೆನೂ ಕೂಡ ಡೆಫಿನಿಟ್ ಆರ್ಟಿಕಲ್ ದ ಅನ್ನು ಯೂಸ್ ಮಾಡ್ತೇವೆ. ಇನ್ನು ಕ್ವೆಶ್ಚನ್ ನಂಬರ್ 8 ನೋಡಿ, ಚೇಂಜ್ ಇಂಟು ಪಾಸಿಟಿವ್ ಡಿಗ್ರಿ ಅಂತ ಕೊಡಲಾಗಿದೆ. ನಿಮಗೆ ಕಂಪ್ಯಾರಿಟಿವ್ ಅಥವಾ ಪಾಸಿಟಿವ್ ಡಿಗ್ರಿಗೆ ಚೇಂಜ್ ಮಾಡಿ ಅಥವಾ ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಿ ಅಂತೇಳಿ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ಗಮನಿಸಿ, ಐರನ್ ಈಸ್ ದ ಮೋಸ್ಟ್ ಯೂಸ್ಫುಲ್ ಮೆಟಲ್ ಅಂಥೇಳಿ ಒಂದು ಸೂಪರ್ಲೇಟಿವ್ ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಪಾಸಿಟಿವ್ ಡಿಗ್ರಿಗೆ ಬರೀಬೇಕಾಗುತ್ತೆ. ನೋ ಅದರಿಂದ ನಾವು ಪಾಸಿಟಿವ್ ಡಿಗ್ರಿಯ ಸೆಂಟೆನ್ಸ್ಗಳನ್ನು ಸ್ಟಾರ್ಟ್ ಮಾಡ್ತೇವೆ ವಿದ್ಯಾರ್ಥಿಗಳೇ. ನೋ ಅದರ್ ನೋಡಿ, ನಾವು ಮಾತಾಡ್ತಾ ಇರೋದು ಮೆಟಲ್, ಐರನ್ ಬಗ್ಗೆ ಅಲ್ವಾ. ನೋ ಅದರ್ ಮೆಟಲ್ ಅಂತ ಬರ್ಕೊಳ್ತೇವೆ. ನೋ ಅದರ್ ಮೆಟಲ್ ಈಸ್ ಆ್ಯಸ್ ಅಡ್ಜೆಕ್ಟಿವನ್ನು ಗಮನಿಸಿ, ಯೂಸ್ಫುಲ್ಲನ್ನು ಇಲ್ಲಿ ಯೂಸ್ ಮಾಡ್ತೇವೆ. ನೋ ಅದರ್ ಮೆಟಲ್ ಈಸ್ ಆ್ಯಸ್ ಯೂಸ್ಫುಲ್ ಆ್ಯಸ್ ಐರನ್ ಅಂತೇಳಿ ಬರೀಬೇಕಾಗುತ್ತೆ ಈ ಸೆಂಟೆನ್ಸನ್ನು ಪಾಸಿಟಿವ್ಗೆ. ಒಂದು ವೇಳೆ ನೋಡಿ, ಇದೇ ಒಂದು ಸೂಪರ್ಲೇಟಿವ್ ಡಿಗ್ರಿ ಸೆಂಟೆನ್ಸ್ ಕೊಟ್ಟು ಕಂಪ್ಯಾರಿಟಿವ್ಗೆ ಬರೀರಿ ಅಂದರೆ ಆಗ ಏನು ಬರೀಬಹುದು ಅಂತಕ್ಕಂಥದ್ದನ್ನು ಕೂಡ ನೋಡೋಣ. ಇದು ಪಾಸಿಟಿವ್ ಆಯಿತು. ಇನ್ನು ಸೂಪರ್ಲೇಟಿವ್ ಕೊಟ್ಟಿರೋದನ್ನು ಕಂಪ್ಯಾರಿಟಿವ್ಗೆ. ಐರನ್ನನ್ನು ನೋಡಿ, ಈ ಐರನ್ ಈಸನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ತೇವೆ. ಐರನ್ ಈಸ್. ಇನ್ನು ದ ಮೋಸ್ಟ್ ಯೂಸ್ಫುಲ್ ಅಂತ ಇರತಕ್ಕಂತಹ ಅಡ್ಜೆಕ್ಟಿವ್ ಪಾರ್ಟ್ನ ಸೂಪರ್ಲೇಟಿವ್ ಫಾರ್ಮಲ್ಲಿ ಬರೆದುಕೊಳ್ಳೋಣ. ಐರನ್ ಈಸ್ ಮೋರ್ ಯೂಸ್ಫುಲ್ ದ್ಯಾನ್, ಇದು ಅಡ್ಜೆಕ್ಟಿವ್ ಪಾರ್ಟ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಐರನ್ ಈಸ್ ಒಂದು ಪಾರ್ಟ್ ಆದರೆ ಮೋರ್ ಯೂಸ್ಫುಲ್ ದ್ಯಾನ್ ಅನ್ನೋದು ಅಡ್ಜೆಕ್ಟಿವ್ ಪಾರ್ಟ್, ಸೆಕೆಂಡ್ ಪಾರ್ಟ್. ಇನ್ನು ಕಂಪ್ಯಾರಿಟಿವ್ ಫಾರ್ಮಲ್ಲಿ ಯಾವಾಗಲೂ ಕೂಡ ನಾವು ಥರ್ಡ್ ಪಾರ್ಟಲ್ಲಿ ಎನಿ ಅದರನ್ನು ಯೂಸ್ ಮಾಡಬೇಕು. ಎನಿ
ಅದರ್. ಸೊ ಇದು ಥರ್ಡ್ ಪಾರ್ಟ್ ಆಗಿರುತ್ತೆ, ಸರಿಯಾಗಿ ನೆನಪಿಟ್ಕೊಳ್ಳಿ. ಕಂಪ್ಯಾರಿಟಿವ್ ಫಾರ್ಮಲ್ಲಿ ಎನಿ ಅದರ್ ಮೆಟಲ್ ಅಂತಕ್ಕಂಥದ್ದನ್ನು ಕೊನೆ ಭಾಗದಲ್ಲಿ ಬರಿತೇವೆ. ಈ ಒಂದು ಮೆಟಲ್ ಇಲ್ಲಿ ಏನಿದೆನೋ ಇದನ್ನೇ ಕೊನೆ ಭಾಗದಲ್ಲಿ ಬರಿತೇವೆ. ಸೊ ಇದು ಕಂಪ್ಯಾರಿಟಿವ್ ಆಯಿತು. ಸೊ ಈ ರೀತಿ ಯಾವುದೇ ಸೆಂಟೆನ್ಸನ್ನು ನೀವೇನು ಮಾಡ್ಬೋದು, ಪಾಸಿಟಿವ್ ಟು ಕಂಪ್ಯಾರಿಟಿವ್ ಅಥವಾ ಸೂಪರ್ಲೇಟಿವ್ಗೆ ಇಂಟರ್ಚೇಂಜ್ ಮಾಡಬಹುದು. ಇನ್ನು 9ನೇ ಪ್ರಶ್ನೆಯನ್ನು ಗಮನಿಸಿ. ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಇಲ್ಲೂ ಕೂಡ ರಿಪೋರ್ಟೆಡ್ ಸ್ಪೀಚ್ಗೆ ಸಂಬಂಧಪಟ್ಟಂತಹ ಇನ್ನೊಂದು ಪ್ರಶ್ನೆಯನ್ನು ಗಮನಿಸ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಅಂಡರ್ಲೈನ್ ಮಾಡಿರ್ತಕ್ಕಂತಹ ಸೆಂಟೆನ್ಸನ್ನು ಗಮನಿಸಿ. ಮಾಮ್ ಅಥವಾ ಮದರ್ ಹೇಳ್ತಾ ಇದ್ದಾರೆ, ಹಿ ಈಸ್ ಪ್ಲೇಯಿಂಗ್ ವಿತ್ ಹಿಸ್ ಫ್ರೆಂಡ್ಸ್ ಇನ್ ದ ನೇಬರ್ಹುಡ್ ನೌ ಅಂಥೇಳಿ ಸೆಂಟೆನ್ಸ್ ಕೊಡಲಾಗಿದೆ. ಮಾಮ್ ರಿಪ್ಲೈಡ್ ಅಂತ ಇದೆ. ಸೊ ಇಲ್ಲಿ ದಟ್ ಅಂತಕ್ಕಂಥದ್ದನ್ನು ನಾವು ಸ್ಟಾರ್ಟಿಂಗಲ್ಲೇ ಬರ್ಕೋಬೇಕಾಗುತ್ತೆ. ಮಾಮ್ ರಿಪ್ಲೈಡ್ ದ್ಯಾಟ್. ಹಿ ಇರೋದನ್ನು ಪ್ರೊನೌನನ್ನು ಆ್ಯಸ್ ಇಟ್ ಈಸ್ ಹಿ ಬರಿಕೊಳ್ತೇವೆ. ಈಸ್ ಇರೋದನ್ನು ಗಮನಿಸಿ ವಿದ್ಯಾರ್ಥಿಗಳೇ, ವಾಸ್ ಅಂತೇಳಿ ಚೇಂಜ್ ಮಾಡಬೇಕು. ಹಿಸ್ ಫ್ರೆಂಡ್ಸ್ ಇನ್ ದ ನೇಬರ್ಹುಡ್ ನೌ ಇರೋದನ್ನು ವಿದ್ಯಾರ್ಥಿಗಳೇ ದೆನ್ ಅಂತೇಳಿ ಚೇಂಜ್ ಮಾಡಬೇಕು. ಇವೆರಡು ಬದಲಾವಣೆಗಳನ್ನು ಇಲ್ಲಿ ಮಾಡಬೇಕಾಗುತ್ತೆ. ದ್ಯಾಟ್ ಹಿ ವಾಸ್ ಪ್ಲೇಯಿಂಗ್ ವಿತ್ ಹಿಸ್ ಫ್ರೆಂಡ್ಸ್. ಯಾವುದೇ ಬದಲಾವಣೆ ಇಲ್ಲಿ ಇರೋದಿಲ್ಲ. ಹಿಸ್ ಫ್ರೆಂಡ್ಸ್ ಇನ್ ದ ನೇಬರ್ಹುಡ್ ನಾವು ಇರೋದನ್ನು ದೆನ್ ಅಂತೇಳಿ ಚೇಂಜ್ ಮಾಡಿ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದು ನಿಮಗೆ ನೆನಪಿರಲಿ, ನಾವಿರೋದು ದೆನ್ ಆಗಿದೆ. ಇನ್ನು ಕ್ವಶನ್ ನಂಬರ್ 10 ನೋಡಿ. ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನ್. ಇಲ್ಲೂ ಕೂಡ ಪ್ರಿಪೊಸಿಷನ್ಗೆ ಸಂಬಂಧಪಟ್ಟಂತಹ ಮತ್ತೊಂದು ಪ್ರಶ್ನೆಯನ್ನು ಗಮನಿಸ್ತೇವೆ. ದ ನೈಟ್ ಫಾಟ್ ಡ್ಯಾಶ್ ಎ ಸೋರ್ಡ್ ಇನ್ ದ ವಾರ್ ಅಂತ ಇದೆ. ರಾಜ ಹೋರಾಟ ಮಾಡಿದ್ದು ಒಂದು ಸೋರ್ಡ್ ಒಂದಿಗೆ. ಸೊ ಇಲ್ಲಿ ವಿತ್ ಅಂತಕ್ಕಂತಹ ಪ್ರಿಪೊಸಿಷನ್ ಯೂಸ್ ಮಾಡಬೇಕು. 11th ಒನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 syllables. ಇಲ್ಲೂ ಕೂಡ 2 syllableಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಲಾಗಿದೆ. ಕೊಟ್ಟಿರೋ ಪದಗಳನ್ನು ನೋಡ್ತಾ ಬರೋಣ. ಫೋನ್ ನೋಡಿ, ಫೋ ಅಂತಕ್ಕಂಥದ್ದು ಒಂದೇ ಒಂದು ಸಿಲೆಬಲ್ ಇದೆ. ಅದೇ ರೀತಿ ಪ್ರಾಪರ್ ಇಲ್ಲಿ ಗಮನಿಸ್ಬೋದು, ಪ್ರಾಪರ್. ಸೊ 2 syllable ಇಲ್ಲಿದ್ದಾವೆ. ಫೋಟೋಗ್ರಫಿ ಇಲ್ಲಿ ಸುಮಾರು 4 syllable ಇದ್ದಾವೆ. ಫೋಟೋಗ್ರಾಫರ್ ಇಲ್ಲೂ ಕೂಡ 4 syllable ಇದ್ದಾವೆ. ನಮಗೆ ಬೇಕಾಗಿರ್ತಕ್ಕಂಥದ್ದು 2 syllable. ಸೊ ಪ್ರಾಪರ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ ಆಗುತ್ತೆ. ಇನ್ನು ಕ್ವಶನ್ ನಂಬರ್ 12 ನೋಡಿ. ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ಸೂಟಬಲ್ ಲಿಂಕರ್ ಅಂತ ಕೇಳಲಾಗಿದೆ. ಹಿ ಈಸ್ ಸ್ಲೋ ಡ್ಯಾಶ್ ಹಿ ಶೂರ್ ಆಫ್ ಹಿಸ್ ಸಕ್ಸಸ್ ಅಂತ ಇದೆ. ಅವನು ನಿಧಾನ ಇದ್ದರೂ ಕೂಡ ಅವನು ಸಕ್ಸಸ್ಸನ್ನು ಪಡೆದುಕೊಳ್ತಾನೆ ಅಂತೇಳಿ. ಸೊ ಹಿ ಈಸ್ ಸ್ಲೋ ಬಟ್ ನೋಡಿ, ಬಟ್ ಅಂತಕ್ಕಂಥದ್ದು ಇಲ್ಲಿ ಕರೆಕ್ಟಾಗಿ ಸೂಟ್ ಆಗುತ್ತೆ. ಹಿ ಈಸ್ ಸ್ಲೋ ಬಟ್ ಹಿ ಈಸ್ ಶೂರ್ ಆಫ್ ಹಿಸ್ ಸಕ್ಸಸ್. ಕ್ವಶನ್ ನಂಬರ್ 13, ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಇದೆ. ಡಾಕ್ಟರ್ಸ್ ಆರ್ ಟ್ರೀಟಿಂಗ್ ದ ಪೇಷಂಟ್ಸ್ ಅಂತ ಇದೆ. ವಿದ್ಯಾರ್ಥಿಗಳೇ ಗಮನಿಸ್ಬೋದು, ಕೊಟ್ಟಿರ್ತಕ್ಕಂಥದ್ದು ಸೆಂಟೆನ್ಸ್ ಏನಿದೆನೋ ಕಂಟಿನ್ಯೂಸ್ ಫಾರ್ಮ್ಸಲ್ಲಿದೆ, ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿದೆ ನೋಡಿ. ಗಮನಿಸಿ, ಆರ್ ಟ್ರೀಟಿಂಗ್ ಅಂತಕ್ಕಂಥದ್ದು ಪ್ರೆಸೆಂಟ್ ಕಂಟಿನ್ಯೂಸ್. ಸೊ ಈ ರೀತಿ ಕಂಟಿನ್ಯೂಸ್ ಫಾರ್ಮಲ್ಲಿ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಇದ್ದರೆ ನಾವು ಆಗ ಬೀಯಿಂಗ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಈ ಒಂದು ಪ್ಯಾಸಿವ್ ವಾಯ್ಸಲ್ಲಿ ಯೂಸ್ ಮಾಡಿಕೊಂಡು ಸೆಂಟೆನ್ಸನ್ನು ಬರೀಬೇಕಾಗುತ್ತೆ. ಮೊದಲನೇದಾಗಿ ನಾವು ಕೊಟ್ಟಿರೋ ಸೆಂಟೆನ್ಸನ್ನು ಡಿವೈಡ್ ಮಾಡ್ಕೊಳ್ಳೋಣ. ಡಾಕ್ಟರ್ಸ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿರುತ್ತೆ. ಆರ್ ಟ್ರೀಟಿಂಗ್ ಅಂತಕ್ಕಂಥದ್ದು ವರ್ಬ್ ಆಗುತ್ತೆ. ದ ಪೇಷಂಟ್ಸ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಈಗ ನಾವು ಸ್ಟಾರ್ಟಿಂಗಲ್ಲಿ ಆಬ್ಜೆಕ್ಟನ್ನು ಬರೆದುಕೊಳ್ಬೇಕಲ್ವಾ, ಪ್ಯಾಸಿವ್ ವಾಯ್ಸ್ ಅಂದ ತಕ್ಷಣವೇ. ಸೊ ದ ಪೇಷಂಟ್ಸ್ ಆಗುತ್ತೆ ನೋಡಿ. ಆರ್ ಇರೋದು ಟೆನ್ಸ್ ಏನಿದೆನೋ ಅದನ್ನೇ ಯೂಸ್ ಮಾಡ್ಕೋಬೇಕು. ದ ಪೇಷಂಟ್ಸ್ ಅನ್ನೋದು ಕೂಡ ಪ್ಲೂರಲ್ ಆಗಿದೆ. ಸೊ ಇಲ್ಲಿ ಆರನ್ನೇ ಯೂಸ್ ಮಾಡ್ಕೊಳ್ತೇವೆ. ದ ಪೇಷಂಟ್ಸ್ ಆರ್. ಈಗ ನಾವು ಈ ಒಂದು ಬೀಯಿಂಗನ್ನು ಇಲ್ಲಿ ಯೂಸ್ ಮಾಡ್ಕೋಬೇಕು ಈ ಹೆಲ್ಪಿಂಗ್ ವರ್ಬ್ ಆದ ಮೇಲೆ. ದ ಪೇಷಂಟ್ಸ್ ಆರ್ ಬೀಯಿಂಗ್ ಆಯಿತು. ಇನ್ನು ವರ್ಬ್ ಯಾವುದೇ ಕೊಟ್ಟಿರಲಿ ನಾವು ಪ್ಯಾಸಿವ್ ವಾಯ್ಸ್ಗೆ ಅದನ್ನು ಚೇಂಜ್ ಮಾಡಬೇಕಾದ್ರೆ V3 ಫಾರ್ಮ್ಗೆ ಚೇಂಜ್ ಮಾಡಬೇಕು. ಸೊ ಇಲ್ಲಿ ಟ್ರೀಟೆಡ್ ಅಂತಕ್ಕಂಥದ್ದು V3 ಫಾರ್ಮ್ ಆಫ್ ದಿಸ್ ವರ್ಬ್. ದ ಪೇಷಂಟ್ಸ್ ಆರ್ ಬೀಯಿಂಗ್ ಟ್ರೀಟೆಡ್ ಬೈ ಅಂತ ಪ್ರಿಪೊಸಿಷನ್ ಬರೆದುಕೊಳ್ತೇವೆ. ಇನ್ನು ಕೊನೆಗೆ ಸಬ್ಜೆಕ್ಟ್ ಏನಿತ್ತೋ ಡಾಕ್ಟರ್ಸ್ ಅಂತಕ್ಕಂಥದ್ದು ಅದನ್ನು ಆಬ್ಜೆಕ್ಟ್ ಸ್ಥಾನದಲ್ಲಿ ಬರಿಬೇಕಾಗುತ್ತೆ. ಡಾಕ್ಟರ್ಸ್. ಸೊ ದ ಪೇಷಂಟ್ಸ್ ಆರ್ ಬೀಯಿಂಗ್ ಟ್ರೀಟೆಡ್ ಬೈ ಡಾಕ್ಟರ್ಸ್ ಅಂತೇಳಿ ಸೆಂಟೆನ್ಸ್ ಚೇಂಜ್ ಆಗ್ತಾ ಇದೆ. ಒಂದು ವೇಳೆ ಇಲ್ಲಿ ಡಾಕ್ಟರ್ಸ್ ವರ್ ಅಂತ ಇದೆ ಇದ್ರೆ ನೋಡಿ, ಆರ್ ಬದಲಿ ವರ್ ಇದ್ದಿದ್ರೆ ಇಲ್ಲಿರೋ ಆರನ್ನು ವರ್ ಅಂತ ಚೇಂಜ್ ಮಾಡಿದರೆ ಮುಗಿದೋಯ್ತು. ಆಗಲೂ ಕೂಡ ಪಾಸ್ಟ್ ಕಂಟಿನ್ಯೂಸಲ್ಲಿ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಸಿಗ್ತಾ ಇತ್ತು. ಇನ್ನು ಕ್ವಶನ್ ನಂಬರ್ 14 ನೋಡಿ. ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಕೇಳಲಾಗಿದೆ. ಇಲ್ಲಿ ನೋಡಿ, ದ ಮೋಸ್ಟ್ ಇಂಟೆಲಿಜೆಂಟ್ ಅಂದರೆ ಸೂಪರ್ಲೇಟಿವ್ ಅಲ್ಲಿ ಸೆಂಟೆನ್ಸನ್ನು
ಕೊಟ್ಟಿದ್ದಾರೆ. ಇದನ್ನು ಕಂಪ್ಯಾರೇಟಿವ್ಗೆ ಚೇಂಜ್ ಮಾಡಬೇಕು. ಸೊ ಇಲ್ಲಿ ಮೊದಲನೇ ಕೆಲಸ ಏನಪ್ಪ ಅಂದರೆ ಸೆಂಟೆನ್ಸನ್ನು ಡಿವೈಡ್ ಮಾಡ್ಕೊಳ್ಳೋಣ. ವಿಜಯ್ ಈಸ್ ಅಂತಕ್ಕಂಥದ್ದನ್ನು ಫಸ್ಟ್ ಪಾರ್ಟಾಗಿ ನಾವು ಪರಿಗಣನೆ ಮಾಡೋಣ. ಅದೇ ರೀತಿ ಅಡ್ಜೆಕ್ಟಿವ್ ಪಾರ್ಟ್ ದ ಮೋಸ್ಟ್ ಇಂಟೆಲಿಜೆಂಟ್ ಏನಿದೆನೋ ಇದು ಸೆಕೆಂಡ್ ಪಾರ್ಟ್ ಆಗುತ್ತೆ. ಸ್ಟೂಡೆಂಟ್ ಇನ್ ದ ಕ್ಲಾಸ್ ಅಂತಕ್ಕಂಥದ್ದು ಥರ್ಡ್ ಪಾರ್ಟ್ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಈಗ ಏನು ಮಾಡಬೇಕು ಅಂದರೆ ಫಸ್ಟ್ ಪಾರ್ಟನ್ನು ಆ್ಯಸ್ ಇಟ್ ಈಸ್ ಬರೆದುಕೊಳ್ಳೋಣ. ವಿಜಯ್ ಈಸ್. ಈಗ ನೋಡಿ ದ ಮೋಸ್ಟ್ ಇಂಟೆಲಿಜೆಂಟ್ ಸೂಪರ್ಲೇಟಿವ್ ಫಾರ್ಮಲ್ಲಿ ಇರೋದನ್ನು ನಾವೇನು ಮಾಡಬೇಕು ಕಂಪ್ಯಾರೇಟಿವ್ ಬರ್ಕೋಬೇಕು. ವಿಜಯ್ ಈಸ್ ಆಯಿತು, ಮೋರ್ ಇಂಟೆಲಿಜೆಂಟ್ ಅಂತ ಇಲ್ಲಿ ಬರೆದುಕೊಳ್ಬೇಕಾಗುತ್ತೆ ಕಂಪ್ಯಾರೇಟಿವ್ ಫಾರ್ಮ್ಗೆ. ವಿಜಯ್ ಈಸ್ ಮೋರ್ ಇಂಟೆಲಿಜೆಂಟ್ ಆಯಿತು. ಇನ್ನು ಥರ್ಡ್ ಪಾರ್ಟಾಗಿ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಅನ್ನೋದು ಸೆಕೆಂಡ್ ಪಾರ್ಟ್. ಥರ್ಡ್ ಪಾರ್ಟಾಗಿ ಎನಿ ಅದರನ್ನು ಯೂಸ್ ಮಾಡ್ಕೋಬೇಕು, ಎನಿ ಅದರ್. ಇನ್ನು ಕೊನೆ ಪಾರ್ಟ್ ಏನು ಥರ್ಡ್ ಪಾರ್ಟ್ ಇಲ್ಲಿ ಇತ್ತಲ್ವ ಅದನ್ನು ಆ್ಯಸ್ ಇಟ್ ಈಸ್ ಬರೆದುಕೊಳ್ತೇವೆ. ಅಂದರೆ ಸ್ಟೂಡೆಂಟ್ ಇನ್ ದ ಕ್ಲಾಸನ್ನು ಯಾವುದೇ ಬದಲಾವಣೆ ಮಾಡದ ಹಾಗೆ ನಾವು ಇಲ್ಲಿ ಬರೀಬೇಕಾಗುತ್ತೆ. ಸ್ಟೂಡೆಂಟ್ ಇನ್ ದ ಕ್ಲಾಸ್ ಅಂಥೇಳಿ. ಸೊ ಇಲ್ಲಿಗೆ ಈ ಒಂದು ಸೆಂಟೆನ್ಸ್ ಕಂಪ್ಯಾರೇಟಿವ್ಗೆ ಚೇಂಜ್ ಆದಾಗೆ ವಿಜಯ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಸೊ ಇಲ್ಲಿ ಗಮನಿಸ್ಬೋದು ವಿದ್ಯಾರ್ಥಿಗಳೇ, ವಿಜಯ್ ಈಸ್ ಫಸ್ಟ್ ಪಾರ್ಟ್, ಮೋರ್ ಇಂಟೆಲಿಜೆಂಟ್ ದ್ಯಾನ್ ಅನ್ನೋದು ಸೆಕೆಂಡ್ ಪಾರ್ಟ್, ಎನಿ ಅದರ್ ಥರ್ಡ್ ಪಾರ್ಟ್ ಮತ್ತು ಸ್ಟೂಡೆಂಟ್ ಇನ್ ದ ಕ್ಲಾಸ್ ಅನ್ನೋದು ಫೋರ್ತ್ ಪಾರ್ಟ್ ಆಗುತ್ತೆ. ಇನ್ನು 15ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟಬಲ್ ಆರ್ಟಿಕಲ್ ಅಂತ ಕೇಳಿದ್ದಾರೆ. ಶಿಲ್ಪಾ ಈಸ್ ಡ್ಯಾಶ್ MSc ಗ್ರ್ಯಾಜುಯೇಟ್, ಶಿ ಈಸ್ ವರ್ಕಿಂಗ್ ಇನ್ ಎ ಪ್ರೈವೇಟ್ ಕಾಲೇಜ್ ಅಂತ ಇದೆ. ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಮೊದಲಿಗೆ ಹೇಳಿದಾಗೆ ಬ್ಲ್ಯಾಂಕ್ ಆದಮೇಲೆ ಇರತಕ್ಕಂತಹ ವರ್ಡನ್ನು ಸರಿಯಾಗಿ ಗಮನಿಸಬೇಕು. MSc ಅಂತ ಇದೆ, ಇದರ ಒಂದು ಸೌಂಡನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಎಮ್ ಅಂಥೇಳಿ ನಾವು ಪ್ರೊನೌನ್ಸಿಯೇಷನ್ ಮಾಡ್ತೇವಲ್ವಾ. ಸೊ ಇಲ್ಲಿ ಗಮನಿಸಿ ಎಮ್, ಈ ಒಂದು ಎ ಏನಿದೆನೋ ಇದೊಂದು ವೊವೆಲ್ ಸೌಂಡ್ ಆಗಿದೆ. ಸೊ ಈ ರೀತಿ ವೊವೆಲ್ ಸೌಂಡಿಂದ ಒಂದು ಪದ ಸ್ಟಾರ್ಟ್ ಆಗ್ತಾ ಇದ್ದರೆ ಅದರ ಹಿಂದ್ಗಡೆ ನಾವು ಬಳಸ್ತಕ್ಕಂತಹ ಆರ್ಟಿಕಲ್ ಏನಾಗಿರುತ್ತೆ ಅಂದರೆ ಆ್ಯನ್ ಅಂತಕ್ಕಂಥದ್ದು. ಅಂದರೆ ಇಂಡೆಫಿನಿಟ್ ಆರ್ಟಿಕಲ್ ಯೂಸ್ ಮಾಡಬೇಕಾದ್ರೆ ಎ ಅಥವಾ ಆ್ಯನ್ಗಳಲ್ಲಿ ವೊವೆಲ್ ಸೌಂಡ್ ಇದ್ದರೆ ಆ್ಯನ್ ಯೂಸ್ ಮಾಡ್ತೇವೆ, ಕಾನ್ಸನೆಂಟ್ ಸೌಂಡ್ ಇದ್ದರೆ ಎ ಯೂಸ್ ಮಾಡ್ತೇವೆ. ಗಮನಿಸ್ಬೋದು ಇಲ್ಲಿ ಎ ಪ್ರೈವೇಟ್ ಇದೆ ನೋಡಿ, ಇಲ್ಲಿ ಪ್ರೈವೇಟ್ ಪ ಅಂತಕ್ಕಂಥದ್ದು ಏನಿದೆನೋ ಇದು ವ್ಯಂಜನಾಕ್ಷರ ಆಗಿದೆ ಅಥವಾ ಕಾನ್ಸನೆಂಟ್ ಸೌಂಡ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಎಯನ್ನು ನಾವು ಗಮನಿಸ್ತಾ ಇದ್ದೇವೆ. ಸೊ ಈ ರೀತಿ ಸೌಂಡ್ ಆಧಾರದ ಮೇಲೆ ಎ ಅಥವಾ ಆ್ಯನ್ಗಳಲ್ಲಿ ನಾವು ಸೂಟೇಬಲ್ ಇರೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇನ್ನು 16ನೇ ಪ್ರಶ್ನೆ, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲಕೇಟಿವ್ ವರ್ಡ್ ಇನ್ ಕಾಲಮ್ ಬಿ ಅಂತ ಕೇಳಿದ್ದಾರೆ. ಸೊ ಕಾಲಕೇಟಿವ್ ವರ್ಡ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದಾಗಿದೆ ವಿದ್ಯಾರ್ಥಿಗಳೇ. ಗಮನಿಸ್ಬೋದು ಎ ಕಾಲಮ್ ಮತ್ತು ಬಿ ಕಾಲಮ್. ಎ ಕಾಲಮಲ್ಲಿ ಡೈನಿಂಗ್ ಇದೆ, ಇದಕ್ಕೆ ಸೂಟೇಬಲ್ ಆಗಿರ್ತಕ್ಕಂತಹ ಕಾಲಕೇಟಿವ್ ವರ್ಡ್ ಯಾವುದಾಗಿದೆ ನೋಡಿ, ಡೈನಿಂಗ್ ಟೇಬಲ್, ಡೈನಿಂಗ್ ಫ್ಯಾನ್, ಡೈನಿಂಗ್ ಬ್ಯಾಗ್, ಡೈನಿಂಗ್ ಕಾರ್. ಸೊ ವಿದ್ಯಾರ್ಥಿಗಳೇ, ನಿಮಗೆ ಇದರ ಒಂದು ಉತ್ತರ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ಉತ್ತರಗಳನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಎಲ್ಲರೂ ಕೂಡ ಕಮೆಂಟ್ ಮಾಡ್ತೀರಾ, ಎಲ್ರಿಗೂ ಕೂಡ ಇದು ಈಸಿ ಕ್ವೆಶನ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಮತ್ತೊಂದಿಷ್ಟು ಗ್ರಾಮರ್ ಟಾಪಿಕ್ಸ್ನೊಂದಿಗೆ ಸಿಗೋಣ ವಿದ್ಯಾರ್ಥಿಗಳೇ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಸ್ಟಡಿಂಗ್. ಆಲ್ ದ ಬೆಸ್ಟ್. ಬಾಯ್ ಬಾಯ್.